ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓಟ್ ಚೋರಿಯಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆ. ಆಳಂದ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಇರುವಂತದ್ದು ಕೂಡ ಈಗಾಗಲೇ ಎಸ್ಐಟಿ ಕಂಡುಕೊಂಡಿದೆ. ಸೊ ಈ ಸಂಬಂಧವಾಗಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ರೆಡಿ ಮಾಡಿದೆ. ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳವು ಪ್ರಕರಣ ಸಂಬಂಧವಾಗಿ ಸುಭಾಷ್ ಗುತ್ತೇದಾರ್ ಪಾತ್ರ ಕೂಡ ದೃಢವಾಗಿದೆ. ಎಸ್ಐಟಿಯಿಂದ ಕೋರ್ಟ್ಗೆ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಿನ್ನೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ ಸಿಐಡಿ ಎಸ್ಐಟಿ ತಂಡ. ತಂದೆ ಮಗ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನೋಡಿ, ಅಪ್ಪ ಮಗನ ಸೇರಿ ಒಟ್ಟು 7 ಮಂದಿ ವಿರುದ್ಧವಾಗಿ ಚಾರ್ಜ್ ಶೀಟ್ ಆಗಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಒಟ್ಟು 7 ಜನ, ಅಪ್ಪ ಮಗ ಇಬ್ಬರೂ ಕೂಡ ಸೇರಿಸಿಕೊಂಡ ಹಾಗೆ 7 ಜನರ ವಿರುದ್ಧವಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳವು ಪ್ರಕರಣ ದಾಖಲಾಗಿರುತ್ತೆ. ನೋಡಿ, ಆಳಂದ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಲಾಗಿರುತ್ತೆ. ಸೊ ಆಳಂದ ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಅವರು ಈ ಒಂದು ಆರೋಪವನ್ನು ಮಾಡಿರ್ತಾರೆ. ಬಳಿಕ ಚುನಾವಣಾ ಅಧಿಕಾರಿಗಳಿಂದ ದೂರನ್ನು ಕೂಡ ನೀಡಲಾಗಿರುತ್ತೆ. ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಆರೋಪವನ್ನು ಮಾಡಿರ್ತಾರೆ. ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನು ಕೂಡ ರಚನೆ ಮಾಡಿರ್ತಾರೆ ರಾಜ್ಯ ಸರ್ಕಾರ. ಸಿಐಡಿ ಎಡಿಜಿಪಿ BK ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಆಳಂದದಲ್ಲಿ ನೋಡಿ 5,994 ಮತದಾರರ ಹೆಸರನ್ನು ಅಳಿಸಲಾಗಿರುತ್ತೆ. ಇದಕ್ಕಾಗಿ ಸೈಬರ್ ಸೆಂಟರ್ ಅನ್ನು ಕೂಡ ಬಳಸ್ಕೊಂಡಿರುತ್ತೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಸ್ವಾಮಿ, ಆಳಂದದಲ್ಲಿ ಆಗಿರುವಂತಹ ಮತಗಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ದೇಶದ ಗಮನ ಸೆಳೆದಿದ್ದ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಾ ಮತಕ್ಷೇತ್ರದಲ್ಲಿ ಮತಗಳತನ ಪ್ರಕರಣ ಅಂತಿಮ ಘಟ್ಟ ತಲುಪಿದೆ ಅಂತ ಹೇಳಬಹುದು. 2023 ವಿಧಾನಸಭೆಯಲ್ಲಿ ಬಿಜೆಪಿಯವರು ಮತಗಳಕ್ಕೆ ಯತ್ನಿಸಿದ್ದಾರೆ ಎಂದು ಶಾಸಕರಂತ BR ಪಾಟೀಲ್ ಅವರು ಅಂದಿನ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಿಸಿದ್ದರು. ಈ ಒಂದು ಪ್ರಕರಣವನ್ನ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರಂತ ರಾಹುಲ್ ಗಾಂಧಿ ಅವರು ಕೂಡ ಒಂದು ದೊಡ್ಡ ಮಟ್ಟದ ಸುದ್ದಿಗೋಷ್ಠಿ ಮಾಡಿ ಒಂದು ಪ್ರಕರಣ ಬಯಲಿಗೆ ತರಲು ಯತ್ನಿಸಿದ್ದರು. ಈ ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ತರಾತುರಿಯಲ್ಲಿ ಈ ಒಂದು ಆಳಂದ ಮತಕ್ಷೇತ್ರದ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ತಂಡ ರಚಿಸಿತ್ತು. ಈಗಾಗಲೇ SIT ತಂಡ ಅಂತಿಮ ಘಟ್ಟ ಒಂದು ವರದಿ ಸಲ್ಲಿಸಿದೆ. ನ್ಯಾಯಾಲಯಕ್ಕೆ ಕೂಡ ಚಾರ್ಜ್ ಶೀಟ್ ಒಂದು ಸಲ್ಲಿಸಿದ್ದಾರೆ. ಒಟ್ಟು ಮಾಜಿ ಶಾಸಕರಂತ ಸುಭಾಷ್ ಗುತ್ತೇದಾರ್ ಆಗಿರ್ಬೋದು, ಹರ್ಷಾನಂದ ಗುತ್ತೇದಾರ್ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಹೀಗಾಗಿ ಅಂತಿಮವಾಗಿ ನ್ಯಾಯಾಲಯವು ಈ ಒಂದು 7 ಜನ ಆರೋಪಿಗಳ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಆಳಂದ ಕ್ಷೇತ್ರದ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಟೀಲ್ ಅವರು ಕೂಡ ಆರೋಪವನ್ನು ಮಾಡಿದ್ರು, ಹಿಂಗಾಗಿದೆ ಅಂತ ಹೇಳಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳವಾಗಿದೆ ಆಳಂದ ಕ್ಷೇತ್ರದಲ್ಲಿ ಅನ್ನುವಂತಹ ವಿಚಾರ ಸಂಬಂಧವಾಗಿ ಅವರು ದೂರನ್ನು ಕೂಡ ನೀಡಿರ್ತಾರೆ. ಸೊ ಬಳಿಕ ಏನಾಗುತ್ತೆ, ಚುನಾವಣಾ ಅಧಿಕಾರಿಗಳಿಂದಾಗಿ ದೂರನ್ನು ನೀಡಲಾಗಿರುತ್ತೆ. ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಆರೋಪವನ್ನು ಮಾಡಿರ್ತಾರೆ. ಪ್ರಕರಣದ ತನಿಖೆಗೆ SITಯನ್ನು ಕೂಡ ರಚನೆ ಮಾಡಲಾಗಿತ್ತು. ಸಿಐಡಿ ಎಡಿಜಿಪಿ BK ಸಿಂಗ್ ನೇತೃತ್ವದಲ್ಲಿ SITಯನ್ನು ಕೂಡ ರಚನೆ ಮಾಡಲಾಗಿತ್ತು. ಜೊತೆಗೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಮನೆ ಕೆಲಸದವರು ಎಲ್ಲ ಏನಿದ್ದಾರೆ, ಸೊ ಹೊರಗಡೆ ಒಂದಷ್ಟು ಕೆರೆಯ ಬಳಿಯಲ್ಲಿ ಒಂದಷ್ಟು ಶೀಟ್ಗಳು ಕೂಡ ಸಿಕ್ಕಿರುತ್ತೆ. ಇದೇ ಸಂಬಂಧವಾಗಿ ಅಳಿಸಿ ಹಾಕುವಂತಹ ಸಂಬಂಧವಾಗಿ ಬಹಳಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿರ್ತಾರೆ ಸುಭಾಷ್ ಗುತ್ತೇದಾರ್ ಅವರು. ಅವ್ರ ಮನೆಗೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಸಂಬಂಧವಾಗಿ ಪರಿಶೀಲನೆಗೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿಯೂ ಕೂಡ ಬಹಳಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಎಲ್ಲೋ ಮನೆಯ ದೂರದಲ್ಲಿ ಇರುವಂತಹ ಕೆರೆಯಲ್ಲೂ ಕೂಡ ಒಂದಷ್ಟು ಶೀಟ್ಗಳು ಕೂಡ ಪತ್ತೆ ಆಗಿರ್ತವೆ. ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ಜೊತೆಗೆ ನೋಡಿ, ಇವರ ಪಾತ್ರ ಇರುವಂಥದ್ದು ಕೂಡ ಗೊತ್ತಾಗಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಕೂಡ ಇರುವಂಥದ್ದು ದೃಢ ಆಗಿದೆ. ಆ ಸಂಬಂಧವಾಗಿ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ ಸಿಐಡಿ SIT ತಂಡ. ಬೆಂಗಳೂರಿನ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಬರೀ ತಂದೆ ಮಾತ್ರ ಅಲ್ಲ, ಇದರಲ್ಲಿ ಸುಭಾಷ್ ಗುತ್ತೇದಾರ್ ಮಾತ್ರವಲ್ಲ, ಮಗ ಹರ್ಷಾನಂದ ಅವ್ರಿಗೇನಿದ್ದಾರೆ ಅವರ ವಿರುದ್ಧವೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಒಟ್ಟು ನೋಡಿ, ಅಪ್ಪ ಮಗ ಇಬ್ಬರನ್ನೂ ಕೂಡ ಸೇರಿಸ್ಕೊಂಡ ಹಾಗೆ 7 ಮಂದಿ ವಿರುದ್ಧವೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಒಂದು ರೀತಿಯಾಗಿ ಇದು ಭಾಳಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇತ್ತು. ಪ್ರಾರಂಭದಿಂದಲೂ ಕೂಡ ಯಾವಾಗ ಆರೋಪ ಮಾಡಿದ್ರು ಹಿಂಗಾಗಿದೆ, ಮತಗಳ್ಳತನ ಆಗಿದೆ ನಮ್ಮ ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿ ಯಾವಾಗ ಆರೋಪವನ್ನು BR ಪಾಟೀಲ್ ಅವರು ಮಾಡಿದ್ರು, ಸೊ ಅವಾಗಲಿಂದ ಕೂಡ ಭಾಳಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಇದು.
ಸೊ ಆನಂತರವಾಗಿ ದೂರನ್ನ ಕೂಡ ನೀಡಲಾಗಿತ್ತು. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಇದೇ ವಿಚಾರ ಸಂಬಂಧವಾಗಿಯೂ ಪದೇ ಪದೇ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಕೊನೆಗೆ ರಾಜ್ಯ ಸರ್ಕಾರ ಕೂಡ ಏನ್ ಮಾಡುತ್ತೆ, SITಯನ್ನ ಇದರ ಬಗ್ಗೆ ಪರಿಶೀಲನೆ ಆಗಬೇಕು ಅನ್ನುವಂತಹ ಸಂಬಂಧವಾಗಿ SITಯನ್ನ ಕೂಡ ರಚನೆ ಮಾಡುತ್ತೆ. ಈಗ SIT ಅಧಿಕಾರಿಗಳು ಕೂಡ ಬಹಳಷ್ಟು ಮಹತ್ವದ ದಾಖಲೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಸುಭಾಷ್ ಗುತ್ತೇದಾರ ಪಾತ್ರ ಇದೆ ಅನ್ನುವಂಥದ್ದನ್ನ ಕೂಡ ದೃಢಪಡಿಸಿಕೊಂಡು ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ.